ವೀಲರ 4 ವೀಲರ ಇವ್ ಗಾಡಿಗಳು ಪಿ ಯು ಸಿ ಸರ್ಟಿಫಿಕೇಟ್ ಪಿ ಯು ಸಿ ಅಂದ್ರೆ ಏನ್ರಿ ಇವ್ ಶಾಲೆ ಕಲ್ತಿರಲ್ರಿ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಕಾಲೇಜ್ ಅಲ್ರಿ ಇದೇನ್ ಪಿ ಯು ಸಿ ಅಂದ್ರಿ ಪೊಲ್ಯೂಷನ್ ಅಂಡರ್ ಇದು ಕಂಟ್ರೋಲ್ ಸರ್ಟಿಫಿಕೇಟ್ ಅಂತ ಬರ್ತದೆ ಅದ್ರದೇನ್ರಿ ಈಗ ಹೋಗಿ ತಪಾಸಣಾ ಕೇಂದ್ರ ನಮ್ಮದ ಅದ ರೀ Attention, rhythm of the beat. Rhythm of the ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರಿಗೂ ನನ್ನ ಹೊಸ ಬ್ಲಾಗ್ಗೆ ಸ್ವಾಗತ. ಇವತ್ತು ನೋಡಿ ಫ್ರೆಂಡ್ಸ್, ಎದ್ದು ಜಳಕ ಮಾಡಿ ಎಲ್ಲ ದೇವ್ರ ಪೂಜೆ ಮಾಡಿ ನಾಷ್ಟ ಗಿಷ್ಟ ಮಾಡ್ಕೊಂಡು ಎಲ್ಲ ಸುಮ್ ಕೂತ್ಬಿಟ್ಟಿದೇವ್ರಿ. ಆರಾಮ್ ಸರಿ ಟೈಮ್ ಆಗ್ಯದ್ರಿ, 9:30 ಆಗ್ಯದ್ರಿ ಟೈಮ್. ಇನ್ನು ಇವತ್ತು ಬಿ ಯಾವ್ದು ಗಾಡಿ ಇಲ್ರಿ, ಫುಲ್ ಆರಾಮ್ ಅದರಿ. ಇನ್ನು ಇಷ್ಟೇನ್ರಿ, ಮಾಲಕರು ಇಷ್ಟ ಅಂದಾರಿ, ಡೈರಿಗಳು ಮತ್ತೆ ಜೆರಾಕ್ಸ್ ಹಾಳಿಗಳು ಇಷ್ಟ ಅಂದಾರ್ರಿ. ನಿನ್ನೆ ರಾತ್ರಿ ತಂದು ಕೊಟ್ಟು ಹೋಗ್ಯಾರ್ರಿ ಫ್ರೆಂಡ್ಸ್. ಮತ್ತೇನ್ರಿ ಇವತ್ತು ಗಾಡಿ ಬರ್ತಾವ್ರಿ ಗೊತ್ತಿಲ್ರಿ. ಇವತ್ತೇನ್ರಿ ಪಿ ಯು ಸಿ ಬಗ್ಗೆ ಹೇಳೋಣ್ರಿ. ಅಂದ್ರೆ ಇದು ಬಗ್ಗಿದೇನ್ ಸರ್ಟಿಫಿಕೇಟ್ ಕೊಡ್ತಾರಲ್ರಿ, ಅದ್ರ ಬಗ್ಗೆ ಹೇಳೋಣ್ರಿ ಫ್ರೆಂಡ್ಸ್. ಇವತ್ತ ನಾನು ತಿಳ್ಕೊತೀನಿ, ಒಂದ್ ಸ್ವಲ್ಪ ತಿಳ್ಕೊತೀನಿ ಪೈಲ, ತಿಳ್ಕೊಂಡು ಆಮೇಲೆ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ. ಯಾವ ಗಾಡಿ ಬರ್ತಾವ ನೋಡ್ತೀನಿ ಫ್ರೆಂಡ್ಸ್. ನೋಡಿ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್, ಇವತ್ತು ಯಾವ ಗಾಡಿ ಬರ್ತಾವ, ಯಾವ್ದ್ರೆ ಇವತ್ತ ಯೂರಿಯಾ ಹಾಕೋದೈತಿಲ್ಲ ಅಂದ್ರೆ ಯಾವ್ರೆ ಗಲ್ಫ್ ಆಯಿಲ್ ಬಕೆಟ್ ಆಯಿಲ್ ಬೇಕಾದ್ರೆ ಬಂದು ಅಂದ್ರ ಹೇಳ್ತೀನಿ ಫ್ರೆಂಡ್ಸ್. ಬರ್ರಿ ನೋಡ್ರಿ ಯಾವ ಗಾಡಿ ಬರ್ತಾವೇನು ಇಲ್ಲ ಅಂತೇಳಿ. 3 hours later, 1 hour later. ಫ್ರೆಂಡ್ಸ್, ಟೈಮ್ 1:30 ಐತ್ರಿ. ಈಗ ಊಟ ಮಾಡ್ಲಕ್ ಕೂತೇನ್ರಿ, ಬಂದ್ರಿ ತಂದು ಕೊಟ್ಟಾರ್ರಿ. ಮತ್ತೆ ನೋಡಿ ಫ್ರೆಂಡ್ಸ್, 1:30 ಆಗ್ಯದ್ರಿ ಈಗ ಟೈಮ್. ಮುಂಜಾನೆ ಒಂದು ಗಾಡಿ ಇಲ್ಲ ನೋಡ್ರಿ ಫ್ರೆಂಡ್ಸ್. ಬರೀ ವಾಟ್ಸಪ್ 4-5 ಫೋಟೋ ಬಂದವ್ರಿ, ಐತ್ರಿ. ಅಷ್ಟು ಬಿಟ್ಟು ಮತ್ತೇನಿಲ್ಲ ನೋಡ್ರಿ. ಇವತ್ತಾರೆ ಒಂದು ಗಾಡಿ ಬಂದಿಲ್ರಿ ನಮ್ಮ ಅಂಗಡಿಗೆ ಐತ್ರಿ ಫ್ರೆಂಡ್ಸ್. ಇನ್ನ 1:30 ಆಗ್ಯದ್ರಿ ಟೈಮ್, ಇನ್ನ ಉಬ್ಬೂತಿ ಬಂದದ್ರಿ. ಬರೀ ನೀವು ಊಟ ಮಾಡೋಣ್ರಿ. ಊಟಕ್ಕೆ ಏನ್ ಬಂದದಂದ್ರ ಇಲ್ಲಿ ಪಲ್ಯ ಅದ ರೀ ಬ್ಯಾಳಿದು, ಇದ್ರೊಳಗ ಚಪಾತಿ ಅವರಿ, ಹತ್ತಿರ ಏನ್ರಿ ಅನ್ನ ಅದ ರೀ ಫ್ರೆಂಡ್ಸ್. ಬರ್ರಿ ಊಟ ಮಾಡೋಣ್ರಿ. ಫ್ರೆಂಡ್ಸ್, ಅಣ್ಣ ಅದು ಆಯಿಲ್ ಹಾಕಲಾಗತ್ತಾನ್ರಿ, ಗಲ್ಫ್ ಆಯಿಲ್. ಅದಕ್ಕೇನ್ರಿ ಹಾಕ್ಲತ್ತಾನ, ಹಂಗೆ ಬಿಲ್ ಮಾಡ್ಕೊಂಡ್ ಬರ್ತಾ ಅಂತ ಹೇಳಿ ಬಂದೇನ್ರಿ. ಬರ್ರಿ ಫ್ರೆಂಡ್ಸ್ ಬಿಲ್ ಇಟ್ಟು ಮಾಡೋಣ್ರಿ. ಅವೇನು GST ಬಿಲ್ ಕೇಳಿದ್ರಿ ಅವ, ಅಂದ್ರೆ GST ಬಿಲ್ ಏನು ಬೇಡ ಅಂತಂದ್ರಿ, ಅದಕ್ಕೆ ನಾರ್ಮಲ್ ಬಿಲ್ಲೇ ಮಾಡ್ಬೇಕ್ರಿ. ಇನ್ನು ಬರ್ರಿ ಫ್ರೆಂಡ್ಸ್ ಮಾಡೋಣ್ರಿ ನಾರ್ಮಲ್ ಬಿಲ್. ಫ್ರೆಂಡ್ಸ್ ನೋಡ್ರಿ, ಹಾಕಿನ್ರಣ್ಣ ಪೈಪ್ ಒಳಗೆ ಉಲ್ಟಾ ಹಾಕಿದ್ದಾರಿ, ಅದಕ್ಕಲ್ಲಿ ಮತ್ತೆ ತೆಗೆದು ಸೀದಾ ಹಾಕಿದೇವ್ರಿ. ಬರ್ರಿ ಅದಕ್ಕೆ ಪಂಪ್ ಮಾಡತ್ತನ್ರಿ, ಎಣ್ಣಿಟ್ಟು ಬೀಳ್ತಿರ ಒಳಗೆ. ಇದು ನೋಡ್ರಿ, ಇದೇ ನೋಡ್ರಿ ಗಲ್ಫ್ ಆಯಿಲ್ ಫ್ರೆಂಡ್ಸ್, ಬಕೆಟ್ ಒಳಗಿಂದ್ರಿ. ಇದು ಕೋಲಂಟ್ ಅಂತ ಕರಿತಾರ್ರಿ, ಏನು ಬೇರೆ ಕರಿತಾರೆ ಹಂಗೆ ಗೊತ್ತಿಲ್ರಿ. ಅದ್ರ ಮಾಡಿ ಗಲ್ಫ್ ಅಂತ ಬರ್ದಾರಿ, ಗಲ್ಫ್ ಆಯಿಲ್ ಅದಕ್ಕೆ ಅನ್ಕೊಂಡೇನ್ರಿ ನಾ. ಹಾಕೊಂಡಾರಿ ಆಯಿಲ್ ಒಂದು ಬಕೆಟ್ ರೀ. ಒಂದು ಬಕೆಟಿಗೆ 1200 ರೂಪಾಯಿ ರೀ. 1300 ರೂಪಾಯಿ ಫೋನ್ಪೇ ಮಾಡಿಕೊಂಡು 100 ರೂಪಾಯಿ ತೊಗೊಂಡು ಹೋದ್ರಿ. ಅದಕ್ಕೆಲ್ಲ ಫ್ರೆಂಡ್ಸ ಮುಂಜೆ ಹಿಡಿದು ಇದೇ ಫಸ್ಟ್ ಗಾಡಿ ನೋಡ್ರಿ.
ನಮ್ಮ ಅಂಗಡಿಗೆ ಬಂದದ್ದು ಇದೆ ಫಸ್ಟ್ ಗಾಡಿ ನೋಡ್ರಿ ಇದೆ ಅಂದ್ರೆ ಈಗ ಬಂದು ನೋಡ್ರಿ ಒಂದು ಗಾಡಿ ನಿಮಿಷ ನೋಡ್ರಿ ಇಲ್ಲೇ ಬರ್ರಿ ಫ್ರೆಂಡ್ಸನ್ನ ಮತ್ತೆ ಅವ್ರಿಗೆ ಗಾಡಿ ಬರ್ತಾವೆ ನೋಡೋಣ್ರಿ ಹಂಗೆ ಏನು ಮಾಡ್ದೇವ್ರಿ ಮುಂಜಾನೆ ಹಿಡಿದು ಕೂತು ಬಿಟ್ಟೇನ್ರಿ ಹಂಗೆ ಊಟ ಭೀ ತಂದಿದ್ದೀರಿ ಊಟ ಭೀ ಮಸ್ತ್ ಇತ್ತು ರೀ ಏನ್ರಿ ಪಲ್ಯ ಬಾನ ಮತ್ತು ಮಜ್ಜಿಗೆ ಐತ್ರಿ ಅದಿಟ್ಟು ಮಸ್ತಾಗಿ ಹೊಡೆದೇನ್ರಿ ಫ್ರೆಂಡ್ಸ ಬರ್ರಿ ನೋಡೋಣ್ರಿ ಫ್ರೆಂಡ್ಸ್ ಅಣ್ಣ ಭೀ ಏನ್ರಿ ಎಣ್ಣೆ ಹಾಕೊಂಡು ಹೋದ್ರಿ ಅವನಿಗೆ ಕ್ಯಾಶ್ ಬಿ ಕೊಟ್ಟೇವ್ರಿ ಈಗ ಫ್ರೆಂಡ್ಸ ಟೈಮ್ ಆಗ್ಯದ್ರಿ 2:30 2:30 ಎಂಥ ಪರಿ ಖುಷಿ ಬೀಳತ್ತರಿ ಫ್ರೆಂಡ್ಸ್ ಬರೀ ಫೋನ್ ಕೈ ಹಿಡಿದ್ರೆ ಸಾಕ್ರಿ ಹಿಂಗ ದುಡ್ಲಾತ್ತರಿ ಬಗ್ ಏನ್ ಮಾಡೋದ್ರಿ ಫೋನ್ ಚಾರ್ಜಿಂಗ್ ಇರ್ಬೇಕಂದ್ರೂ ದವಾಶ್ ಕಾವ್ ಆಗಿರ್ತೈತಿ ಚಾರ್ಜಿಂಗ್ ತೀರಕ್ ಕಾವ್ ಆಗ್ತದ್ರಿ ಚಾರ್ಜಿಂಗ್ ಸ್ಲೋ ಆಗತ್ತರಿ ಫೋನಿಂದು ಏನ್ ಮಾಡೋದು ಹೇಳ್ರಿ ಫ್ರೆಂಡ್ಸ್ ಕನ್ನಡ ಪಟ್ಟಿ ಕಾವ್ ಆಗ್ಯಾವ್ರಿ ಫೋನ್ ಬೇರೆ ಮುಟ್ಟುಕೊಡ್ಲಾಗ್ಯಾರ ಒಟ್ಟ ಫೋನ್ ಕವರ್ ತೆಗೆದಿಟ್ರಿ ಬಿ ಎಟ್ ಎಲ್ಲೇ ಇಡ್ತೀರಿ ಹೇಳ್ರಿ ಇದೆಲ್ಲ ಕಾವ್ ಆಗಂತ ನೋಡ್ರಿ ಇಲ್ಲಿ ಇಡ್ತೀರಿ ಇದ್ರ ಮೇಲೆ ಕಾವ್ ಇಲ್ಲಿ ಇಡ್ತೀರಿ ಇಲ್ಲಿ ಕಾವ ಪೂರಾ ನೆಲ ಬಿ ಪೂರಾ ಕಾವ್ ಆಗ್ಬಿಟ್ಟದ್ರಿ ಫ್ರೆಂಡ್ಸ್ ಏನ್ ಮಾಡೋದು ಹೇಳ್ರಿ ಅದಕ್ಕಲ್ಲೇ ಏನ್ರಿ ಈಗ ಹೇಳ್ತೇನೆ ಫ್ರೆಂಡ್ಸ್ ನಿಮ್ಗೆ PUC ಸರ್ಟಿಫಿಕೇಟ್ ರೀ ಅಂದ್ರೆ ಏನ್ರಿ PUC ಈಗ ಗಾಡಿಗಳಿಗೆ ಏನ್ ಇರ್ತಾವಲ್ರಿ ಅವ್ರದ್ದು ಯೂಸ್ ಅದ ರೀ ಫ್ರೆಂಡ್ಸ್ ಅಂದ್ರೆ ಏನ್ರಿ ಈಗ ಗಾಡಿಗಳು ಇರ್ತಾವಲ್ರಿ ಇವು 2 ವೀಲರ 4 ವೀಲರ ಈ ಗಾಡಿಗಳು PUC ಸರ್ಟಿಫಿಕೇಟ್ PUC ಅಂದ್ರೆ ಏನ್ರಿ ಇವು ಶಾಲೆ ಕಲ್ತಿರಲ್ರಿ ಫಸ್ಟ್ PU ಸೆಕೆಂಡ್ PU ಕಾಲೇಜ್ ಅಲ್ರಿ ಇದೇನ್ PUC ಅಂದ್ರೆ ಪೊಲ್ಯೂಷನ್ ಅಂಡರ್ ಇದು ಕಂಟ್ರೋಲ್ ಸರ್ಟಿಫಿಕೇಟ್ ಅಂತ ಬರ್ತದೆ ಅದ್ರದೇನ್ರಿ ಈಗ ಹೋಗಿ ತಪಾಸಣಾ ಕೇಂದ್ರ ನಮ್ಮದ ಅದ ರೀ ಅಂದ್ರೆ ವಾಯು ಮಾಲಿನ್ಯ ಆಗಬಾರ್ದು ಅಂತ ಹೇಳ್ರಿ ಮತ್ತೇನ್ರಿ ಅವು ಯಾವಾಗ ಬರ್ತಾವಂದ್ರೆ ಈ ಸದ್ಯನ BS4 BS6 ಗಾಡಿಗಳು ನೋಡ್ರಿ ಅವಾಗ ಚೆಕ್ ಮಾಡಿಸ್ತಾರೆ ಅದು ಎಷ್ಟು ಇಂಪಾರ್ಟೆಂಟ್ ಅಪ್ಪ ಅಂದ್ರ ಈಗ ನಮ್ ಗಾಡಿಗೆ ಏನ್ RC ಬುಕ್ ಇರ್ತಾವ ನೋಡ್ರಿ ಅದ್ರಷ್ಟು ಇಂಪಾರ್ಟೆಂಟ್ ಇದು ಪೊಲ್ಯೂಷನ್ ಸರ್ಟಿಫಿಕೇಟ್ ಅದ ಫ್ರೆಂಡ್ಸ್ ಅದು ಹೆಂಗಪ್ಪ ಅಂತಂದ್ರೆ ಈ ಸದ್ ನೀವು ಏನ್ ಹೆಂಗ್ ಚೆಕ್ ಮಾಡ್ತಾರಂದ್ರ ಇಲ್ಲೇನ್ರಿ ನಮ್ಮ ಅಂತಕ ಇಲ್ಲೊಂದು ಮಿಷನ್ ಅದ ರೀ ಇದು ಮಿಷನ್ ಈ ಸದ್ಯಕ್ಕೆ ಬಂದದ್ರಿ ಯಾಕಂದ್ರ ನಮ್ ಕರ್ನಾಟಕ ಲಾಗಿನ್ ಒಳಗೆ ತೆಗದ್ರಿ ಅದಕ್ಕೆಲ್ಲ ಮ್ಯಾಲ ಕಳ್ಸೇನ್ರಿ ಅವ ಅಣ್ಣ ನಮಗ ತೆಗೆದು ಕೊಡ್ತಾನ್ರಿ ಸರ್ಟಿಫಿಕೇಟ್ ಹಂಗೇನ್ರಿ ಇಲ್ಲಿ ನಮ್ಮ ಹಂತಕೇನ್ರಿ ಒಂದು ಪೈಪ್ ಇರ್ತದೆ ಪೈಪ್ ತೋರಿಸ್ತೀನಿ ಬರ್ರಿ ನಿಮ್ಗ ನೋಡ್ರಿ ಇದು 2 ತರ ಪೈಪ್ ಇರ್ತಾವ್ರಿ ಅವೇನು 2 ತರ ಏನ್ ಪೈಪ್ ಅವಲ್ರಿ ಫ್ರೆಂಡ್ಸ್ ಅವೇ ನೋಡ್ರಿ ಅವಕುರದಿಂದ ಏನ್ ಆಗ್ತದ್ರಿ ಟೆಸ್ಟಿಂಗ್ ಆಗ್ತದ್ರಿ ಫ್ರೆಂಡ್ಸ್ ಹೆಂಗಂದ್ರೆ ಅವು ಪೈಪ್ ಏನ್ರಿ ಪೈಪ್ ಎದ್ರ ಹಾಕ್ತಾರಿ ಸೈಲೆನ್ಸರ್ ಒಳಗ ಹಾಕದ ಬಳಕ ಏನಾಗ್ತದ್ರಿ ಇಲ್ಲಿ ಒಂದು ಮಿಷನ್ ಅದ ನೋಡ್ರಿ ಇದು ಇದರ ಮಾನಿಟರ್ ಅದ ರೀ ಇದ್ರೊಳಗ ಗೊತ್ತಾದ್ರಿ ಫ್ರೆಂಡ್ಸ್ ಅಂದ್ರೆ ಪೊಲ್ಯೂಷನ್ ಎಷ್ಟು ಅದ ಗೊತ್ತಾದ ಬಳಕ ಏನ್ರಿ ಇದು ಬಿ ಟೆಸ್ಟ್ ಮಾಡ್ಕೊತದ್ರಿ ಅದ್ರ ಹೋಗಿ ಅದ್ರಾಗ ಇದರಿಂದ ಇದು ಪವರ್ ದಿಂದ ಏನಾಗ್ತದ್ರಿ ಅದು ಪೊಲ್ಯೂಷನ್ ಸ್ವಲ್ಪ ಹೋಗಿ ಜಾಸ್ತಿ ಬರ್ಲತ್ತಂದ್ರಿ ಬಿ ಇದು ಕಮ್ಮಿ ಮಾಡ್ತಾರಿ ಫ್ರೆಂಡ್ಸ್ ಇದಕ್ಕತ್ತರ ಪೊಲ್ಯೂಷನ್ ಸರ್ಟಿಫಿಕೇಟ್ ರೀ ಮತ್ತೇನ್ರಿ ಈ ಸದ್ ನಾವು ಇಂಪಾರ್ಟೆಂಟ್ ಎಷ್ಟಪ್ಪ ಅಂದ್ರೆ ಈ ಸದ್ RC ಬುಕ್ ಹೆಂಗ್ ಇರ್ತಾವ ನೋಡ್ರಿ ಹಂಗ ಈಗ ಪೊಲೀಸರು ಬಿ ಈಗ ಕೇಳ್ತಾರೆ ಪೊಲ್ಯೂಷನ್ ಸರ್ಟಿಫಿಕೇಟ್ ಕೇಳಾಕತ್ತಾರ್ರಿ ಯಾಕಂದ್ರೆ ಈ ಸದ್ ಹೋಗಿ ಭಾಳ ಹೊಂಟದಲ್ರಿ ಅದಕ್ಕಲ್ಲೇ ಪೊಲ್ಯೂಷನ್ 2011 ರೀ ಅಂದ್ರೆ ಅಕಸ್ಮಾತ್ ನಮ್ಮ ಅಂತಕ್ಕೆ ಏನ್ರಿ ಪೊಲ್ಯೂಷನ್ ಸರ್ಟಿಫಿಕೇಟ್ ಇಲ್ಲಂದ್ರ ದಂಡ ಬಿ ಬೀಳ್ತಾರ ಫ್ರೆಂಡ್ಸ್ 5 ರಿಂದ 10,000 ತನಕ ದಂಡ ಬೀಳ್ತದ ಅಂದಾರ್ರಿ ಫ್ರೆಂಡ್ಸ್ ಮತ್ತೇನ್ರಿ ಈಗ ಇದು ಪೊಲ್ಯೂಷನ್ ಸರ್ಟಿಫಿಕೇಟ್ ಭಾಳ ಇಂಪಾರ್ಟೆಂಟ್ ಅದ ರೀ ಇದು ಗಾಡಿ ಹೊಸದಾಗಿ ಏನ್ ತೊಗೊಂಡಿರ್ತೇವ್ರಿ ತೊಗೊಂಡ್ ಒಂದ್ ವರ್ಷ ತನಕ ನಡೀತಾರಿ ಫ್ರೆಂಡ್ಸ್ ಗಾಡಿಗಳಿಗೆ ಏನ್ ಅಡ್ಡಿ ಇಲ್ರಿ ಅದಾಗ 1 ವರ್ಷ ಆದ ಬಗ್ಗೆ PUC ಸರ್ಟಿಫಿಕೇಟ್ ಫಿಕ್ಸ್ ಬೇಕೇ ರೀ ಇದು ಇರ್ಲಿಲ್ಲಪ್ಪ ಅಂದ್ರೆ ಪೊಲ್ಯೂಷನ್ ಗೊತ್ತಾಗಬೇಕಲ್ರಿ ನಮ್ಗಪ್ಪ ಅದ್ರ ಪೊಲೀಸರು ಕೇಳಿದ್ರು ಮಾಡಿದ್ರೆ ಅವ್ರಿಗೆ ತೋರ್ಸ್ಲಕ್ ಬೇಕಲ್ರಿ ಅದ್ರ ಸಲಕ್ಕೆ ಏನ್ರಿ ಇದು ಪೊಲ್ಯೂಷನ್ ಸರ್ಟಿಫಿಕೇಟ್ ಬೇಕ್ರಿ ಭಾಳ ಇಂಪಾರ್ಟೆಂಟ್ ಅದ ರೀ ಇದು ಬಿ ಈಗ ಈ ಸದ್ದ ಇಷ್ಟ ನೋಡಿ ಫ್ರೆಂಡ್ಸ್ ಇದ್ರದೇನ್ರಿ ಭಾಳ ವಿಷಯ ಇಲ್ರಿ ಆದ್ರೆ ಸ್ವಲ್ಪ ಇದು ಹಂಗೆ ನಾವು ಯಾವಾಗ ಅಂದ್ರ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಇದಕ್ಕೆ ಹಂಗೆ ಚೆಕ್ ಮಾಡ್ಕೊತಿರ್ಬೇಕ್ರಿ ಇಲ್ಲ ನಮ್ಮಂತ ಸಿಗ್ತಾವ್ರಿ 6 ತಿಂಗಳ ಸರ್ಟಿಫಿಕೇಟ್ ಸಿಗ್ತಾವ್ರಿ BS4 ಗಾಡಿ ಮತ್ತೆ ಭಾಳ ಹಳಿ ಮಾಡಲ್ ಇದ್ದು ಅಂದ್ರೆ ಗಾಡಿ ರೀ ಅವ್ಕಳ 6 ತಿಂಗಳು ಬರ್ತಾವ್ರಿ 2018 ರಿಂದ ಈ ಕಡೆ ಇರ್ತಾವ ನೋಡ್ರಿ 4 ವೀಲರ್ಗಳು ಅವ್ಕಳದ ಏನ್ ಬರ್ತಾವ್ರಿ 1 ವರ್ಷದ ಸರ್ಟಿಫಿಕೇಟ್ ಬರ್ತದ್ರಿ ಅದು ಹಂಗೆ ನಾವು 6 ತಿಂಗಳಿಗೊಮ್ಮೆ 1 ವರ್ಷಗೊಮ್ಮೆ ಹಂಗೆ ಇಲ್ಲ 3 ತಿಂಗಳಿಗೊಮ್ಮೆ ಚೆಕ್ ಮಾಡ್ಸೋದು ಇರ್ಬೇಕ್ರಿ ಫ್ರೆಂಡ್ಸ್ ಪೊಲ್ಯೂಷನ್ ಸರ್ಟಿಫಿಕೇಟ್ ಎಷ್ಟು ನೋಡಿ ಫ್ರೆಂಡ್ಸ್ ಇದ್ರದ್ದು ವಿಡಿಯೋ ಪೊಲ್ಯೂಷನ್ ಸರ್ಟಿಫಿಕೇಟ್ PUC ಇದು ಭಾಳ ಇಂಪಾರ್ಟೆಂಟ್ ಅದ ರೀ ಇದು ಬಿ ಅವು DAP ಏನ್ರಿ ನಿನ್ನೆ ಹೇಳಿದಾರೆ DAP ಏನ್ರಿ ಅವು ದೊಡ್ಡ ಗಾಡಿಗೆ ಯಾವಾಗ ಇರ್ತಾವ BS4 BS6 ಹಿಂಗ ಜಾಸ್ತಿ ಹೋಗಿ ಹೊಡೆಯಂತವ್ರಿ ಈಗಿನ ದೊಡ್ಡ ಗಾಡಿ ಫಾರ್ಚುನರ್ ಟ್ರಕ್ ಬಸ್ ಪಿಕಪ್ ಇಂಥ ಗಾಡಿಗೆ ಬರ್ತಾವ್ರಿ ಇದು PUC ಅನ್ನೋದೇನ್ರಿ 2 ವೀಲರ್ ಬರ್ತಾರಿ 4 ವೀಲರ್ನು ಬರ್ತಾರೆ ಫ್ರೆಂಡ್ಸ್ ಜಾಸ್ತಿ ಅದ್ರ ಸಲಕ್ಕೆ ಏನ್ರಿ PUC ಟೆಸ್ಟ್ ಮಾಡಿಸೋದು ಇಂಪಾರ್ಟೆಂಟ್ ಅದ ರೀ ಫ್ರೆಂಡ್ಸ್ ಬರೀ ಫ್ರೆಂಡ್ಸ್ ಟೈಮ್ ಬಿ 2:30 ಆಗ್ಯದ್ರಿ ಅದಕ್ಕೆ ಏನ್ರಿ ಈಗ ಕೆಲ್ಸ ಅಂತೂ ಏನು ಇಲ್ರಿ ಇವತ್ತು ಬಿ ಸುಮ್ ಕೂತ್ ಬಿಟ್ಟಿದ್ರಿ ನೋಡೋಣ ನಾಗೇಶ್ ಬಂದ ನೋಡ್ರಿ ನಾಗೇಶ್ ಬಿ ಹೋದ್ರಿ ನಾಗೇಶ್ ಬೈನ ಇವತ್ತಂತ ಹೆಂಗ್ ಕೆಲಸ ಮಾಡಿದ್ರಿ ಫ್ರೆಂಡ್ಸ್ ಊಟ ಇಟ್ ಮಾಡಿದ್ರಿ ಜಬರ್ದಸ್ತಾಗಿ ಮಸ್ತ್ ಇತ್ರಿ ಊಟ ಬಿ ರೋಡ್ ಮೇಲೆ ಜಾಸ್ತಿ ಗಾಡಿ ಕಾಣಿಸ್ತಾರೆ ಎಂತ ಪರಿ ಬಿಸಿಲು ಅದಲ್ರಿ ಫ್ರೆಂಡ್ಸ್ ಮೊನ್ನೆ ಒಬ್ಬ ಬೈಕಿನ ಅಣ್ಣ ಬಂದಿದ್ರಿ ಅವ್ನ ಬೈಕ್ ನೋಡ್ಬೇಕ್ರಿ ಎಷ್ಟು ಸುಡ್ಲಾಗತ್ತಿದ್ರಿ ನೀವು ಬರೇ ಸ್ವೀಚ್ ತಗೊಳಕ್ ಬಂದಿರಿ ಸುಮ್ಮನೆ ನೆಲ ಎಣ್ಸಿದ್ರಿ ಹಾಕಲ್ಲ ಅವ ಇಂತ ಪರಿ ಸುಡ್ಲತ್ತಿಲ್ಲ ಟಾಕಿರಿ ದಬಾಶಿ ಹಿಂಗ ಬಗ್ಗದೈತ್ ನೋಡ್ರಿ ಸುಮ್ಮ ಬರೇ ಮುಟ್ಟದ್ರನೆ ಅಂತ ಪರಿ ಸುಡ್ಲತ್ತೀರಿ ಫ್ರೆಂಡ್ಸ್ ಅಂತ ಪರಿ ಬಿಸಿಲು ಅದ ಈ ಕಡೆ
ಸೈಡಿಗೆಲ್ಲ ಗುಡ್ಡಗಾಡವರಿ ಗುಡ್ಡಗಾಡ್ ತೋರಿಸ್ತೀನಿ ನಾನು ನಿಮ್ಗೆ ಸಂಜೆಗೆ ಹೋಗಿ ಬಿಸ್ಲಾಗ ಹೋದ್ರ ನಾವ್ ಇಲ್ಲಿ ಫ್ಯಾನ್ ಬಟ್ಟೆ ಕೂತಿದ್ರೆ ಸ್ವಲ್ಪ ದಗಿ ಆಗ್ಲಕತ್ತದ್ರಿ ಹೊರಗೆ ಹೋದ ಸುಮ್ಮನೆ ನಿಂತಿದಂದ್ರೆ ಬಿ ದಗಿ ಬೀಳತ್ರಿ ಅಂತ ಪರಿ ದಗಿ ಅದ್ರಿ ಅದಕ್ಕೆಲ್ಲ ಫ್ರೆಂಡ್ಸ್ ನೋಡಿ ಮತ್ತೆ ಅವ್ರ ಗಾಡಿ ಬರ್ತಾವೇನ್ರಿ ನಲ್ಲಿ ನೆಳ ಬಂದ್ರಿ ಇದ್ರಂತಾಗ್ರಿ ಡಬ್ಬಿಗಳು ಹಿಂದ್ರಿ ನೆಳ ಬಂದ್ರೆ ಅಲ್ಲೇ ಹೋಗಿ ಕುಂಡಿರ್ತೀನಿ ನಾ ಬರ್ ಫ್ರೆಂಡ್ಸ್ ಅಲ್ಲೇ ಹೋಗಿ ಕುಂಡ್ರಿ ಮತ್ತೆ ಅವ್ರ ಗಾಡಿ ಬರ್ತಾವ ಏನ್ ಮಾಡ್ತಾವ ನೋಡ್ರಿ ಫ್ರೆಂಡ್ಸ್ ಟೈಮ್ ಆಗ್ಯದ್ರಿ 6:30 ಅಲಕ್ ಬಂದದ್ರಿ ಇನ್ನ ಒಂದು ಯಾವ ಗಾಡಿ ಬಿ ಬಂದಿಲ್ರಿ ಫ್ರೆಂಡ್ಸ್ ಸನ್ಸೆಟ್ ನೋಡ್ರಿ ಇಲ್ಲಿ ಏನ್ ಮಸ್ತ್ ಅದ ವ್ಯೂ ನೋಡ್ರಿ ಎಷ್ಟು ಮಸ್ತ್ ಅದ ನೋಡ್ರಿ ಫ್ರೆಂಡ್ಸ್ ಇವತ್ ನೋಡ್ರಿ ಬಾಳೇನು ಗಾಡಿ ಬಂದಿಲ್ರಿ ಇವತ್ತು ಬರೀ ಒಂದೇ ಗಾಡಿ ಬಂದ್ರಿ ಅದನ್ನು ಏನು ಡಫ್ ಇಲ್ಲಿಗೆ ಬಂದ್ರಿ ಫ್ರೆಂಡ್ಸ್ ನೋಡ್ರಿ ಅಲ್ರಿ ಇವತ್ತೇನು ವಿಡಿಯೋ ಮತ್ತ PUC ಬಗ್ಗೆ ಏನ್ ಇನ್ಫಾರ್ಮೇಶನ್ ಹೆಂಗಿತ್ತು ಅನ್ನೋದು ಹೇಳ್ರಿ ಇನ್ಫಾರ್ಮೇಟಿವ್ ಅನ್ಸಿತ್ತಂದ್ರೆ ಹಂಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ್ರಿ ನಾಳೆಗೆ ಮುಂದಿನ ವಿಡಿಯೋದಾಗ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ಸಿಗಂತ ಫ್ರೆಂಡ್ಸ್ ಅಲ್ಲಿರೋ ಟೇಕ್ ಕೇರ್ ಬಾಯ್ ನಮಸ್ತೆ